ಮೊಬೈಲ್ ಕಳೆದಾಗ ಫೋನ್ಪೇ, ಗೂಗಲ್ ಪೇ ಅಕೌಂಟ್ ಬ್ಲಾಕ್ ಮಾಡುವುದು ಹೇಗೆ? ಹೀಗೆ ಮಾಡಿದರೆ ನಿಮ್ಮ ಹಣ ಫುಲ್ ಸೇಫ್ ಆಗಿರುತ್ತದೆ. ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ. ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಇಂದು ಡಿಜಿಟಲ್ ಹಣ ವರ್ಗಾವಣೆ ಸಾಮಾನ್ಯವಾಗಿದ್ದು ಫೋನ್ಪೇ, ಗೂಗಲ್ ಪೇ, ಪೇಟಿಎಂನಂಥ UPI ಅಪ್ಲಿಕೇಶನ್ಗಳನ್ನು ಮೊಬೈಲ್ ಉಳ್ಳ ಪ್ರತಿಯೊಬ್ಬರೂ ಬಳಸುತ್ತಾರೆ. ಆದರೆ ಕೆಲವೊಮ್ಮೆ ಮೊಬೈಲ್ ಕಳೆದು ಹೋದಾಗ ಮೊಬೈಲ್ನಲ್ಲಿರುವ ಹಣಕಾಸು ಮಾಹಿತಿ ಅನ್ಯರಿಗೆ ಗೊತ್ತಾಗುವ ಮೊದಲು ಅದನ್ನು ನಿರ್ಬಂಧಿಸದಿದ್ದರೆ ಆಗುವ ಅನಾಹುತ ಅಷ್ಟೆಷ್ಟಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೊಬೈಲ್ ಕಳ್ಳತನವಾದರೆ ಅಥವಾ ಕಳೆದು ಹೋದರೆ ಅಪರಿಚಿತ ವ್ಯಕ್ತಿಯು ಮೊಬೈಲ್ನಲ್ಲಿರುವ ನಮ್ಮ ಸಿಮ್ ಕಾರ್ಡ್ ಬಳಸಿ ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಸಂಪೂರ್ಣ ಹಣವನ್ನು ದೋಚುವುದು ಬಹಳ ಸುಲಭದ ಕೆಲಸವಾಗಿದೆ. ಇಂತಹ ಸಮಯದಲ್ಲಿ ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿದರೆ ಅಪಾಯದಿಂದ ಪಾರಾಗಬಹುದು. ಮೊದಲನೆಯದಾಗಿ ಗೂಗಲ್ ಪೇ ID ಬ್ಲಾಕ್ ಮಾಡುವುದು ಹೇಗೆ ಎಂದು ನೋಡೋಣ. ಮೊಬೈಲ್ ಕಳೆದು ಹೋದಾಗ ನಿಮ್ಮ ಗೂಗಲ್ ಪೇ UPI ID ಬ್ಲಾಕ್ ಮಾಡಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ಗೂಗಲ್ ಪೇ ಸಂಸ್ಥೆಯ ಗ್ರಾಹಕರ ಸಹಾಯವಾಣಿ ಸಂಖ್ಯೆಯಾದ 180041905157 ಸಂಖ್ಯೆಗೆ ಕರೆ ಮಾಡಿ. ನಂತರ ಗ್ರಾಹಕ ಆರೈಕೆಗೆ ನಿಮ್ಮ ಗೂಗಲ್ ಪೇ ಖಾತೆಯನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸುವ ಬಗ್ಗೆ ಮಾಹಿತಿ ತಿಳಿಸಿ. ಇದರ ಹೊರತಾಗಿ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ಗೆ ಭೇಟಿ ನೀಡಿ ಗೂಗಲ್ ಫೈಂಡ್ ಮೈ ಫೋನ್ ಜಾಲತಾಣಕ್ಕೆ ಭೇಟಿ ನೀಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ಒಂದು ಜಾಲತಾಣದ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಮುಖ್ಯ ಡೇಟಾವನ್ನು ದೂರದಿಂದಲೇ ಅಳಿಸಿ ಗೂಗಲ್ ಪೇ ಖಾತೆಯನ್ನು ನಿರ್ಬಂಧಿಸಬಹುದಾಗಿದೆ. ಇನ್ನು ಎರಡನೇದಾಗಿ ಫೋನ್ಪೇ ID ಬ್ಲಾಕ್ ಮಾಡುವುದು ಹೇಗೆ ಎಂದು ನೋಡೋಣ. ನಿಮ್ಮ ಫೋನ್ ಅಥವಾ ಸಿಮ್ ಕಾರ್ಡ್ ಕಳೆದುಕೊಂಡಾಗ ಫೋನ್ಪೇ ಸಂಸ್ಥೆಯ ಗ್ರಾಹಕ ಬೆಂಬಲಕ್ಕೆ ಅಥವಾ ಸಹಾಯವಾಣಿ ಸಂಖ್ಯೆಗಳಾದ 080687273734 ಮತ್ತು ಇನ್ನೊಂದು ನಂಬರ್ 022268727374 ಸಂಖ್ಯೆಗೆ ಕರೆ ಮಾಡುವ ಮೂಲಕ ವರದಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದು. ನಿಮ್ಮ ಸಮಸ್ಯೆಯ ವರದಿ ಸಲ್ಲಿಸುವಾಗ ಬೆಂಬಲ ಅಧಿಕಾರಿಗೆ ಪರಿಶೀಲನಾ ಉದ್ದೇಶಗಳಿಗಾಗಿ ನೀವು ಈ ಕೆಳಗೆ ತಿಳಿಸಿದ ವಿವರಗಳನ್ನು ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದು. ನಿಮ್ಮ ಫೋನ್ಪೇ ಖಾತೆಗೆ ನೋಂದಾಯಿಸಿದ ಮೊಬೈಲ್ ನಂಬರ್, ನಿಮ್ಮ ಫೋನ್ಪೇ ಖಾತೆಗೆ ನೋಂದಾಯಿಸಿದ ಇಮೇಲ್ ID, ನೀವು ನಿಮ್ಮ ಫೋನ್ಪೇಯಲ್ಲಿ ಮಾಡಿದ ಕೊನೆಯ ಹಣ ವಹಿವಾಟಿನ ಸಂಖ್ಯೆ ಅಥವಾ ಪ್ರಕಾರ ಮತ್ತು ಮೊತ್ತ, ನಿಮ್ಮ ಫೋನ್ಪೇ ಖಾತೆಯೊಂದಿಗೆ ನೋಂದಾಯಿಸಲಾದ ಬ್ಯಾಂಕುಗಳ ಹೆಸರು. ನೀವು ಬೆಂಬಲ ಅಧಿಕಾರಿಗೆ ಇಷ್ಟೆಲ್ಲ ಮಾಹಿತಿ ನೀಡಿದರೆ ಅದರ ಮೇಲೆ ತನಿಖಾ ತಂಡ ಪರಿಶೀಲನೆ ಆರಂಭಿಸುತ್ತದೆ. ನೀವು ನೀಡಿರುವ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನಿಮ್ಮ ಫೋನ್ಪೇ ಖಾತೆಯನ್ನು ನಿಮ್ಮ ಭದ್ರತೆಗಾಗಿ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗುತ್ತದೆ.